ಜ್ಯೋತಿಷ್ಯ ಬ್ರಹ್ಮ ಚಾನಲ್ ವೀಕ್ಷಕರಿಗೆ ಎಲ್ಲರಿಗೂ ನಿಮ್ಮ ನಮೋರ ಜೊತೆ ಗುರುಜಿ ಮಾಡುವ ನಮಸ್ಕಾರಗಳು. ಬನ್ನಿ ವೀಕ್ಷಕರೇ, ಈ 2026 ಒಳಗಡೆ 26ರಲ್ಲಿ ಕುಂಭರಾಶಿಗೆ ಹೇಗಿದೆ ನೋಡೋಣ. ನೋಡಿ, ಕುಂಭರಾಶಿಯವರಿಗೆ ಹೋದ ವರ್ಷ ಈ ವರ್ಷನೂ ಕೂಡ ಚೆನ್ನಾಗಿದೆ. ಹೋದ ವರ್ಷ ನಿಮಗೆ ಏಪ್ರಿಲ್ ನಂತರ ತುಂಬ ರಾಜ್ಯಗಳನ್ನು ಅನುಭವಿಸಿದ್ರಿ. ಮಕ್ಕಳ ವಿಚಾರದಲ್ಲಿ ಮಕ್ಕಳ ಅಭಿವೃದ್ಧಿ ನೋಡಿ, ಅವ್ರ ಕೆಲಸಕ್ಕೆ ಹೋಗಿ ಖಂಡಿತ ಅವರಿಂದ ಸ್ವಲ್ಪ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ನಿವಾರಣೆ ಆಗುವಂಥದ್ದು, ಆದಾಯ ಬರುವಂಥದ್ದು, ಹಣದ ಒಂದು ಅರಿವು ನಿಮಗೆ ಮಕ್ಕಳಿಂದ ಸಿಕ್ಕುವಂಥದ್ದು, ಮಕ್ಕಳಿಂದ ಆ ಖುಷಿ ಏನಿದೆ, ಅವ್ರ ಕೆಲಸ ಸಿಕ್ಕಿ ಅವರು ಸಂಪಾದನೆ ಮಾಡಿ ನಿಮ್ಗೆ ಕೊಡುವಂಥದ್ದು ಕೂಡ ನಾವು ನೋಡಿದ್ದೀವಿ. ಜೊತೆಗೆ ಗುರುಬಲ ಇರುವಂಥದ್ದು ಕೂಡ ನಾವು ಕಂಡಿದ್ವಿ. ಅಂದರೆ ಎಲ್ಲೊಂದು ಕಡೆ ಶನಿ ಬಲ ಸಾಡೆ ಸಾತಿ ಇನ್ನೂ ನಿಮ್ಮ ಒಂದು ವರ್ಷ ಇರುವಂಥದ್ದು ನಾವು ನೋಡಿದ್ದೀವಿ. ಸಾಡೆ ಸಾತಿಯಿಂದ ಕುಟುಂಬದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಗೊಂದಲ, ಆಡುವ ಮಾತಿನಲ್ಲಿ ಸ್ವಯಂಕೃತ ಅಪರಾಧ, ಇಲ್ಲೊಂದು ಕಡೆ ಎಲ್ಲ ಅನುಭವಿಸ್ಬಿಟ್ಟಿದ್ದೀರಿ ನೀವು. ಆದ್ದರಿಂದ ಶನಿ ದ್ವಿತೀಯದಲ್ಲಿ 2025 ಕೂಡ ನೀವು ದುಡ್ಡು ಕಾಸು ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ ಕೂಡ ಇಲ್ಲೊಂದು ಕಡೆ ಎಲ್ಲ ಸ್ವಲ್ಪ ಕಷ್ಟ ಕಾರ್ಪಣ್ಯಗಳನ್ನು ಸ್ವಲ್ಪ ತೊಂದರೆ ಈಡಾಗಿತ್ತು. ಅದ್ರ ಜೊತೆಗೆ ನೀವು ಒಂದು ಕೆಲವೊಂದು ಸ್ವಯಂಕೃತ ಅಪರಾಧಗಳು ಕೂಡ ಮಾಡಿಕೊಂಡು, ಏನೊಂದು ಸಣ್ಣ ಪುಟ್ಟ ತಪ್ಪುಗಳು ಮಾಡಿಕೊಂಡು, ಒಂದಲ್ಲ ಎರಡಲ್ಲ ಮೂರಲ್ಲ ಏನೋ ಒಂದು ಹೊಸದಾಗಿ ಕೆಲಸ ಮಾಡೋಣ, ಹೊಸದಾಗಿ ವ್ಯಾಪಾರ ಪ್ರಾರಂಭ ಮಾಡೋಣ, ಇನ್ನೇನೋ ಒಂದು ಬಿಸ್ನೆಸ್ ತಯಾರೋಣ, ಇದರ ಹೆಚ್ಚಿನ ಲಾಭ ಬರುತ್ತೆ, ಇದರ ಹಲವಾರು ಯೋಚನೆಗಳು ಮಾಡಿ ಕೊನೆಗೆ ತುಂಬ ತೊಂದರೆ ಮಾಡ್ಕೊಂಡಿದ್ದೀರಾ. ಅದು ಈ 2026 ಹೇಗಿದೆ ನೋಡೋಣ ನಮಗೆ. ನೋಡಿ, 2026 ಈಗ ಪಂಚಮದಲ್ಲಿ ಗುರುಬಲ ನಿಮ್ಗೆ ಇರುವಂಥದ್ದು, ಇನ್ನೊಂದು ಕಡೆ ಶನಿಬಲ ಇಲ್ಲದೇ ಇದ್ರೂ ಕೂಡ ಗುರುಬಲ ಪ್ರಬಲವಾಗಿರುವಂಥದ್ದು ನಾವು ಕಾಣ್ತೀವಿ. ವಿಶೇಷವಾಗಿ ಕುಂಭರಾಶಿಯವರಿಗೆ ನೋಡಿ, ಸಾಡೆ ಸಾತಿ ಪ್ರಬಲವಾಗಿ ಇನ್ನೊಂದು ವರ್ಷದಲ್ಲಿ ಕಳೆದೋಗುತ್ತೆ. ಈ ವರ್ಷ ನಂತರ 2027 ನಂತರ ನಿಮಗೆ ಶನಿಬಲನೂ ಹೋಗುತ್ತೆ, ಶನಿಬಲನೂ ಬರುವಂಥದ್ದು. ತದನಂತರ ನಿಮಗೆ ಈಗ ಗುರುಬಲ ಅಂತೂ ಇದೆ. ಗುರುಬಲ ಪಂಚಮದಲ್ಲಿ ಜೂನ್ ತನಕನೂ ನಿಮಗೆ ಗುರುಬಲ ಇರುವಂಥದ್ದು ನಾವು ಕಾಣ್ತೀವಿ. ವಿಶೇಷವಾಗಿ ನೋಡಿ, ಮಕ್ಕಳ ವಿಚಾರದಲ್ಲಿ ಮಕ್ಕಳಿಗೆ ಹೊಸದಾದ ಕೆಲಸ ಎಷ್ಟು ಕಷ್ಟಪಟ್ಟು ಓದಿಸಿರ್ತೀರಾ, ಅವರು ಕೆಲಸಕ್ಕೆ ಹೋಗಿ ಅವರು ಸಂಬಳ ತಂದು ನಿಮಗೆ ಕೊಟ್ಟಾಗ ಏನೋ ಒಂದು ಖುಷಿ. ಅಥವಾ ಮಕ್ಕಳ ಒಂದು ಅಭಿವೃದ್ಧಿ ನೋಡಿ, ಚಿಕ್ಕ ಮಕ್ಕಳದ ಅಭಿವೃದ್ಧಿ, ಅವರ ಆಟ ಪಾಠಗಳು ನೋಡಿ ಒಂದು ಖುಷಿ ಆಗುವಂಥದ್ದು. ನೋಡಿ, ಯಾರಿಗೆ ಹೊಸದಾಗಿ ಮದುವೆ ಆಗಿ, ಈಗ ರೀಸೆಂಟಾಗಿ ಮದುವೆ ಆಗಿ 2 ವರ್ಷ 3 ವರ್ಷ ಆ ಥರ ಆಗಿರುವಂಥವ್ರಿಗೆ ಎಲ್ಲೋ ಒಂದು ಕಡೆ ಸಂತಾನಕ್ಕೆ ಸಂಬಂಧಪಟ್ಟಾಗ ತುಂಬ ತೊಂದರೆ ಇರುತ್ತೆ. ಆದರೆ ಈ ವರ್ಷದಲ್ಲಿ ಅವರಿಗೆ ಜೂನ್ ಒಳಗಡೆ ಒಂದು ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಒಂದು ಒಳ್ಳೆ ಗಂಡು ಮಗು ಅಥವಾ ಒಂದು ಹೆಣ್ಣು ಮಗು ಆಗುವಂಥದ್ದು, ಸಂತಾನಕ್ಕೆ ಸಂಬಂಧಪಟ್ಟಾಗೆ ಅನುಕೂಲಗಳಾಗುವಂಥದ್ದು, ಒಂದು ಒಳ್ಳೆಯ ಮಗು ನಿಮಗೆ ಜನನ ಆಗುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಕೆಲವೊಂದೆಲ್ಲ ಇದೆ, ಏನು ಅಂದ್ಕೊಂಡಿರ್ತೀರ, ಕೆಲವೊಂದು ವ್ಯಾಪಾರ ವ್ಯವಹಾರ ಆಗಿರ್ಬೋದು, ಮತ್ತು ಹೊಸದಾಗಿ ಕುಟುಂಬದ ಯೋಜನೆಗಳಾಗಿರ್ಬೋದು, ಖಂಡಿತ ಈ ವರ್ಷ ನೆರವೇರುವಂಥದ್ದು. ನೋಡಿ, ಯಾವುದೋ ಒಬ್ಬ ಫ್ರೆಂಡ್ಸು ತುಂಬ ವರ್ಷದಿಂದ ಜೊತೆಲಿದ್ದರು, ಮಧ್ಯದಲ್ಲೇ ದೊಡ್ಡ ಮಟ್ಟದ ಗ್ಯಾಪ್ ಆಗಿರುತ್ತೆ. ಖಂಡಿತ ಅವರು ಹೊಸ ಫ್ರೆಂಡ್ಸ್ಗಳು ನಿಮಗೆ ಹೊಸ ಮುಖಗಳ ಪರಿಚಯ ಆಗುವಂಥದ್ದು, ಹೊಸ ಫ್ರೆಂಡ್ಸ್ಗಳು ಕೂಡ ಆಗುವಂಥದ್ದು ಕೂಡ ಇದೆ. ನೋಡಿ, ಎಷ್ಟೋ ವರ್ಷ ಇದ್ದ ಕುಟುಂಬದವ್ರ ಜೊತೆ ಸೇರಿ ತುಂಬ ಹಳೆಯ ನಿಮ್ಮ ತಂದೆಯವ್ರ ಜೊತೆ ಇದ್ದಾಗ ನೋಡಿರೋದು, ತುಂಬ ಚಿಕ್ಕ ವಯಸ್ಸನ್ನು ನೋಡುವಂಥ ಒಂದು ಕುಟುಂಬದವರು, ಅಥವಾ ಹೊಸದಾಗಿ ಕುಟುಂಬ ಒಂದು ಜಾಯ್ನ್ ಆಗುವಂಥದ್ದು, ಕುಟುಂಬದಲ್ಲಿ ಒಂದು ಶುಭ ಶಕುನ, ಶುಭ ಸಮಾರಂಭಗಳು, ಒಂದು ಶುಭ ಸುದ್ದಿಗಳನ್ನ ನೀವು ಕೇಳುವಂಥ ಸಾಧ್ಯತೆಗಳು ಕೂಡ ನಾವು ಹೇಳ್ಬೋದು. ಜೊತೆಗೆ ಪಂಚಮದಲ್ಲಿ ಇರೋದ್ರಿಂದ ಇಲ್ಲೊಂದು ಕಡೆ ಮನೆ ಕಟ್ಟುವಂಥದ್ದು, ಮನೆಯಿಂದ ಬಾಡಿಗೆ ಬರುವಂಥದ್ದು, ಇಲ್ಲೊಂದು ಕಡೆ ಒಂದು ಹಣದ ಹರಿವು, ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅಭಿವೃದ್ಧಿ ನಾವು ಕಾಣ್ತೀವಿ. ಜೊತೆಗೆ ಮನೆ ಕಟ್ಟೋ ಯೋಗ ಅಂತ ಇರೋದು, ಮನೆಯಿಂದ ಬಾಡಿಗೆ ತಗೊಳ್ಳುವಂಥ ಯೋಗ ಕೂಡ ನಿಮಗೆ ಕಾಣ್ತಾ ಇರೋದು ನಾವು ಕಾಣ್ತೀವಿ. ವಿಶೇಷವಾಗಿ ಮಕ್ಕಳಿಂದ ಒಂದು ಅಭಿವೃದ್ಧಿ, ಮಕ್ಕಳ ಸಂತಾನಕ್ಕೆ ಸಂಬಂಧಪಟ್ಟ ಅನುಕೂಲ, ಮತ್ತು ಹೊಸದಾಗಿ ನಿಮ್ಮ ಒಂದು ಟ್ಯಾಲೆಂಟ್ ಏನಿದೆ ಅದನ್ನು ತೋರಿಸೋಕ್ಕೆ ಒಂದು ಒಳ್ಳೆಯ ಅವಕಾಶಗಳು ನಿಮಗೆ ಸಿಗುವಂಥದ್ದು ಇದೆ. ಹೊಸ ಮುಖಗಳ ಪರಿಚಯ ಆಗುವಂಥದ್ದು, ಹೊಸ ಸ್ನೇಹಿತರು, ತುಂಬ ವರ್ಷದಿಂದ ಸ್ನೇಹಿತರಾಗಿರಿ, ಕುಟುಂಬದವರಲ್ಲಿ ಬೆರ್ತಿರೋದಿಲ್ಲ, ತುಂಬ ವರ್ಷ ಗ್ಯಾಪ್ ಆಗೋಗಿರುತ್ತೆ, ಅಂಥವ್ರು ಕೂಡ ಈ ವರ್ಷದಲ್ಲಿ ಅವರು ನಿಮ್ಗೆ ಸಿಗುವಂಥದ್ದು ಕೂಡ ನಾವು ಕಾಣ್ಬೋದು. ಹೊಸದಾಗಿ ಅವ್ರ ಪರಿಚಯ ಆಗುವಂಥದ್ದು, ಅವರಿಂದ ಒಂದು ಖುಷಿ, ಒಂದು ಒಳ್ಳೆಯ ಸಂಭ್ರಮ, ದೂರ ಪ್ರಯಾಣ ಹೋಗುವಂಥದ್ದು, ಫಾರಿನ್ಗೆ ಹೋಗುವಂಥ ಸಾಧ್ಯತೆ, ಸ್ನೇಹಿತರೊಂದಿಗೆ ಒಂದು ಒಳ್ಳೊಳ್ಳೆ ಟ್ರಿಪ್ಗಳು ಇವರು ಈ ವರ್ಷ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ವಿಶೇಷವಾಗಿ ಶಿರಡಿ ಸಾಯಿಬಾಬಾ ಹೋಗುವಂಥದ್ದು ನಾವು ಕಾಣಬಹುವಂಥದ್ದು, ಜೊತೆಗೆ ಮಂತ್ರಾಲಯಕ್ಕೆ ಹೋಗುವಂಥದ್ದು, ಅಥವಾ ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು, ಗುರು ಸನ್ನಿಧಿಗೆ ಹೋಗುವಂಥದ್ದು, ದಾನ ಧರ್ಮಗಳು ಮಾಡುವಂಥದ್ದು, ವಿಶೇಷವಾಗಿ ಈ ಕುಂಭರಾಶಿಯವರಿಗೆ ಅದೃಷ್ಟ ಇರುವಂಥದ್ದು ಕೂಡ ನಾವು ಕಾಣ್ತೀವಿ. ಆದರೆ ಶನಿ ದ್ವಿತೀಯ ಸ್ಥಾನದಲ್ಲಿರುವಂಥದ್ದು, ದುಡ್ಡು ಕಾಸು ವಿಚಾರದಲ್ಲಿ ಯಾರಿಗೋ ಒಬ್ಬರಿಗೆ ಸಾಲ ಕೊಟ್ಟಿರ್ತೀರ, ತೊಂದರೆ ಆಗಿರುವಂಥ ಸಾಧ್ಯತೆ, ಅವರು ಬಡ್ಡಿ ಕೊಡ್ತಾ ಇರ್ತಾರೆ, 1 ತಿಂಗಳು 2 ತಿಂಗಳು ಕೊಡ್ತಾರೆ, ಮತ್ತೆ ನಿಮಗೆ ತೊಂದರೆ ಮಾಡುವಂಥದ್ದು ನಾವು ಕಾಣ್ಬೋದು. ಕುಟುಂಬದಲ್ಲಿ ಏನೋ ಒಂದು ಶೀತಲ ಸಮರ, ಚಿಕ್ಕಪುಟ್ಟ ಒಂದು ವಿಚಾರಗಳಿಗೆ ಮನಸ್ಸಿಗೆ ಗೊಂದಲ, ಕುಟುಂಬದ ಸದಸ್ಯರ ಮಧ್ಯೆ ಏನೋ ಒಂದು ಕಿರಿಕಿರಿ ಬಾಧೆಗಳು ಏನೋ ಒಂದು ಗುಪ್ತವಾಗಿ ನಡೀತಾ ಇರುತ್ತೆ. ದಯವಿಟ್ಟು ಏನಂದರೆ ಅದನ್ನು ಸ್ವಲ್ಪ ಸಮಾಧಾನಕರವಾಗಿ ಮಾತಾಡೋಂಥದ್ದು ಮಾಡಿ, ತಾಳ್ಮೆಯಿಂದ ಮಾತಾಡಿ. ಎಲ್ಲೊಂದು ಕಡೆ ನಿಮ್ಮ ಒಂದು ಮಾತಾಡೋದ್ರಲ್ಲಿ ಸ್ವಲ್ಪ ಗೊಂದಲ ಆಗುವಂಥ ಸಾಧ್ಯತೆಗಳಿರುತ್ತೆ. ನೀವು ಆಡುವಂಥ ಮಾತಿನಲ್ಲೇ ಸ್ವಲ್ಪ ಗೊಂದಲ ಇರುವಂಥದ್ದು ನಾವು ಕಾಣ್ತೀವಿ. ಆದ್ದರಿಂದ ಆಡುವ ಮಾತಿನಲ್ಲಿ ಸ್ವಲ್ಪ ನಿಗಾವಹಿಸುವಂಥದ್ದು ಮಾಡಿ. ಜೊತೆಗೆ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಹರಿಸುವಂಥದ್ದು, ಸತಿ ಪತಿಯರಲ್ಲಿ ಮಧ್ಯದಲ್ಲಿ ಏನೋ ಒಂದು ಭಿನ್ನಾಭಿಪ್ರಾಯ ಕಾಣುವಂಥದ್ದು ನಾವು ಕಾಣ್ತೀವಿ. ವ್ಯಾಪಾರ ವ್ಯವಹಾರಗಳಲ್ಲಿ ಮಂದಗತಿ ಸಾಗುವಂಥದ್ದು, ಮುಖ್ಯವಾಗಿ ಏನಂದರೆ ಸತಿ ಪತಿಯರಲ್ಲಿ ಚಿಕ್ಕ ಪುಟ್ಟ ಗಲಾಟೆಗಳಾಗುವಂಥದ್ದು,
ವ್ಯಾಜ್ಯಗಳಾಗುವಂಥದ್ದು, ಕೊನೆಗೆ ಡೈವರ್ಸ್ ಹೋಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ನೋಡಿ, ಸಮಯ ಸರಿ ಇಲ್ಲದಿರುವಾಗ ಸ್ವಲ್ಪ ತಾಳ್ಮೆಯಿಂದ ಇರುವಂಥದ್ದು ಮಾಡಿ. ಸತಿಪತಿಯರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಆಗಿ ಮದುವೆಯಾಗಿ ಬರೀ 3 ವರ್ಷ 5 ವರ್ಷನೂ ಆಗಿರುತ್ತೆ, ಆದರೂ ಕೂಡ ಭಿನ್ನಾಭಿಪ್ರಾಯ, ಡೈವರ್ಸ್ ಹೋಗುವಂಥ ಸಾಧ್ಯತೆ ಇರುತ್ತೆ, ಕಿರಿಕಿರಿ ಆಗುವಂಥದ್ದು. ಪಾಪ ಸತಿ ಕಟ್ಕೊಂಡಿರೋಂಥ ಮದುವೆ ಆಗಿರುವಂಥ ಹೆಂಗಸರು ಮನೆಗೆ ಅವ್ರ ತವ್ರ ಮನೆಗೆ ಹೋಗುವಂಥದ್ದು, ಅಥವಾ ಗಂಡನಿಗೆ ಹುಡುಗಿ ಬೇಡ ಅಂತ ಹೇಳುವಂಥದ್ದು. ಸೊ ಈ ರೀತಿ ಸಣ್ಣ ಪುಟ್ಟಗಳು ತೊಂದರೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಾಗಿ ಕೆಲವೊಂದು ಆಕರ್ಷಣೆ ಯಂತ್ರ ಅಥವಾ ವಶೀಕರಣ ಯಂತ್ರ ಅಂತ ವಿಶೇಷವಾಗಿ ಈ ಸತಿಪತಿಯರಿಗೆ ಮಾಡ್ಕೊಳ್ಳುವಂಥದ್ದು ನಾವು ನೋಡ್ತೀವಿ. ಆಮೇಲೆ ಯಾರಿಗೂ ಮದುವೆ ಆಗಿರಲ್ಲ, ಮದುವೆ ಆಗಬೇಕು ತುಂಬ ಗೊಂದಲದಲ್ಲಿರ್ತಾರೆ, ಆ ಹುಡುಗಿನ ತುಂಬ ಇಷ್ಟಪಟ್ಟಿರ್ತೀರ, ಕುಟುಂಬದವರೇ ಇರ್ತಾರೆ, ಕುಟುಂಬದವರೇ ಹುಡುಗಿ ಬಂದರೆ ಮದುವೆ ಆಗಬೇಕಂತ ಇರ್ತಾರೆ, ಆದರೆ ಏನೋ ಒಂದು ಭಿನ್ನಾಭಿಪ್ರಾಯಗಳು ಕಾಡ್ತಾ ಇರುತ್ತೆ. ಅಂಥ ವಿಚಾರದಲ್ಲೂ ಕೂಡ ಕೆಲವೊಂದು ಯಂತ್ರದ ಮುಖಾಂತರ, ಕೆಲವೊಂದು ಪರಿಹಾರಗಳ ಮುಖಾಂತರ, ಕೆಲವೊಂದು ತಂತ್ರಗಳ ಮುಖಾಂತರ ಖಂಡಿತ ನಿಮಗೆ ಮದುವೆಯಲ್ಲಿ ವಿಳಂಬ ಆಗಿರ್ಬೋದು, ಇಷ್ಟಪಟ್ಟಂಥ ಮದುವೆ ಆಗೋಕ್ಕೆ ಕೆಲವೊಂದು ದಾರಿಗಳಿರುತ್ತೆ, ಕೆಲವೊಂದು ಯಂತ್ರಗಳನ್ನ ಕೊಡ್ತೀನಿ, ಅದನ್ನು ಧಾರಣೆ ಮಾಡಿ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡಾಗ ಖಂಡಿತ ಆ ದೋಷ ನಿಮಗೆ ವಿವಾಹಕ್ಕೆ ಸಂಬಂಧಪಟ್ಟಾಗೆ ಖಂಡಿತ ಆ ದೋಷ ನಿವಾರಣೆ ಆಗುವಂಥದ್ದು. ಖಂಡಿತ ನಿಮ್ಗೆ ಇಷ್ಟಪಟ್ಟಂಥ ಹುಡುಗಿ ಅದು ಹುಡುಗನ ಜೊತೆ ಮದುವೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಅಥವಾ ಮದುವೆ ಆಗಿ ಕೂಡ ಡೈವರ್ಸ್ಗೆ ಅಪ್ಲೈ ಮಾಡಿರುವಂಥವ್ರು ಕೂಡ ಎಷ್ಟೋ ಜನಕ್ಕೆ ನಾವು ಕಾಪಾಡಿದ್ದೀವಿ. ಕೋರ್ಟ್ಗೆ ಹೋಗಿ ಇನ್ನೇನು ಇಯರಿಂಗ್ಸ್ ಆಗಬೇಕು, ಫೈನಲ್ ಇಯರಿಂಗ್ಸ್ ಆಗೋಕ್ಕೆ ಮುಂಚೆನೇ ಬಂದಾಗ ಅದನ್ನು ಸರಿ ಮಾಡಿಕೊಟ್ಟಿರೋದು ನಿದರ್ಶನಗಳು ತುಂಬ ಇದೆ. ಹಾಗಾಗಿ ನೋಡಿ, ಯಂತ್ರ ಮಂತ್ರಗಳಿಗೆ ನಾವು ಅವಲಂಬಿಸ್ಕೊಬೇಕಾಗುತ್ತೆ. ಕೆಲವೊಂದು ಸರಿ ಅದರಲ್ಲೂ ವಿಶೇಷವಾಗಿ ಕುಂಭರಾಶಿಯವರಿಗೆ ಸತಿಪತಿಯರಲ್ಲಿ ವಿರಹ, ಡೈವರ್ಸ್ ಕೇಸ್ ಆಗುವಂಥದ್ದು, ವ್ಯವಹಾರಗಳಿಗೂ ಕೂಡ ಏನೋ ಒಂದು ತೊಂದರೆ ಆಗುವಂಥದ್ದು, ರಿಯಲ್ ಎಸ್ಟೇಟ್ ಮಾಡೋವಂಥದ್ದು ಕೂಡ ಸೈಟ್ ತಗೊಳ್ಳೋದು ಚೆನ್ನಾಗಿರುತ್ತೆ, ದುಡ್ಡು ಕೊಟ್ಟ ನಂತರ ಏನೋ ಒಂದು ಪ್ರಾಬ್ಲಮ್ ಆಗುವಂಥದ್ದು, ಈ ರೀತಿಯಲ್ಲಿ ಹಲವಾರು ತೊಂದರೆಗಳು ಇರುವಂಥದ್ದು. ಸೊ ಅಂಥವ್ರಿಗೆ ವಿಶೇಷವಾಗಿ ಕೆಲವೊಂದು ಯಂತ್ರಗಳನ್ನ ಕಾರ್ಯಸಿದ್ಧಿ ಯಂತ್ರ ಅಂತ ಮಾಡ್ಕೊಡ್ತೀವಿ, ಅದನ್ನು ವಿಶೇಷವಾಗಿ ಮಾಡಿಸ್ಕೊಡಿ, ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ಈ ಕಡೆ ನಿಮಗೆ ಗುರುಬಲ ತುಂಬ ಚೆನ್ನಾಗಿದೆ ಈ ವರ್ಷ 26,026 ಆದರೆ ಎಲ್ಲೊಂದು ಕಡೆ ಶನಿ ಕಾಟ, ಎಲ್ಲೋ ನಿಮಗೆ ಶನಿಯ ಒಂದು ಕಾಟ ಇರುವಂಥದ್ದು ನಾವು ಖಂಡಿತ ಇದೆ. ಈ ಕಡೆ ರಾಹುಕೇತುಗಳಿಂದ, ಸಾಮಾನ್ಯವಾಗಿ ರಾಹುಕೇತುಗಳ ಲಗ್ನದಲ್ಲಿತ್ತು ಅಂದರೆ ವಿಶೇಷವಾಗಿ ಕುಂಭರಾಶಿಯವರಿಗೆ ಹೇಳಿದ್ರೆ ಮಾಟ ಮಂತ್ರ ಪ್ರಯೋಗಗಳಿಗೆ ಒಳಗಾಗುವಂಥ ಸಾಧ್ಯತೆಗಳಿರುತ್ತೆ. ಯಾವ ರೀತಿ ನೋಡಿ, ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಇರೋದು 3 ದಾರಿಯಲ್ಲಿ ಹೋಗಿರ್ತೀರಾ, ನಡ್ಕೊಂಡು ಹೋಗಿರ್ತೀರಾ, ರಾತ್ರಿ ಹೊತ್ತಾಗಿರುತ್ತೆ. ಅದಕ್ಕೆ ನೋಡಿ, ಆಗಿನ ಕಾಲದಲ್ಲಿ ಅಮಾವಾಸ್ಯೆ ರಾತ್ರಿ ಮತ್ತು ಪೌರ್ಣಮಿಯಲ್ಲಿ ಹೊರಗಡೆನೇ ಮಕ್ಕಳನ್ನ ಬಿಡ್ತಾ ಇರಲಿಲ್ಲ. ಯಾಕಂದರೆ ಆ ಒಂದು ಅಮಾವಾಸ್ಯೆ ಟೈಮಲ್ಲಿ ಏನಾಗುತ್ತೆ, ಈ 3 ದಾರಿಯಲ್ಲಿ ಏನಾದರೂ ಮಾಡಾಕ್ಬಿಡ್ತಾರೆ, ಒಂದು ನಿಂಬೆ ಹೊಡಿಯೋದು, ತಡೆ ಹೊಡಿಯೋದು, ಇನ್ನೇನೋ ಒಂದು ವಿಚಿತ್ರ ವಸ್ತುಗಳನ್ನ ಹಾಕಿ ಮಾಟ ಮಂತ್ರ ಪ್ರಯೋಗಗಳು ಮಾಡಿದಾಗ ಏನಾಗುತ್ತೆ, ಆ ಪ್ರಯೋಗಗಳು ಸುಮಾರು ಮಾಟ ಮಂತ್ರ ಪ್ರಯೋಗಗಳು 60 ಪ್ರಯೋಗ ಬರುತ್ತೆ, ಶಕ್ತಿಶಾಲಿ ಪ್ರಯೋಗಗಳು. ಪಾಂಡುಕ ಪ್ರಯೋಗ ಆಗಿರ್ಬೋದು, ಕೂಷ್ಮಾಂಡ ಪ್ರಯೋಗ ಆಗಿರ್ಬೋದು, ಪಂಪು ಪ್ರಯೋಗ ಆಗಿರ್ಬೋದು, ಚೌಡಿ ಪ್ರಯೋಗ ಆಗಿರ್ಬೋದು, ಈ ರೀತಿ ಹಲವಾರು ಪ್ರಯೋಗಗಳು ಬರುತ್ತೆ. ಈ ಪ್ರಯೋಗಗಳು ಮಾಡಿದಾಗ ಏನಾಗುತ್ತೆ ಅಂದರೆ, ನೀವೆಷ್ಟೇ ಪ್ರಬಲವಾಗಿದೆ, ನಿಮ್ಮ ಜಾತಿ ಎಷ್ಟೇ ಬಲವಾಗಿದ್ದರೂ ಕೂಡ, ಇಲ್ಲ ನಮ್ಮ ಮನೆ ದೇವರಿದ್ದಾರೆ, ನಮ್ಮ ಹಿಂದೆ ನಮ್ಗೆ ಆ ದೇವ್ರು ನನಗೆ ಬಲ ಇದೆ, ನಮ್ಮ ಗುರುಗಳ ಬಲ ಇದೆ, ಖಂಡಿತ ಇರುತ್ತೆ. ನೋಡಿ, ಯಾವ ದೇವ್ರ ಬಲ ಇದ್ರೂ ಸರಿ, ಅದು ಗುರುಗಳ ಬಲ ಇದ್ದರೆ ಖಂಡಿತ ನಿಮಗೆ ದೇವರು ಅನುಕೂಲ ಮಾಡಿಕೊಡ್ತಾರೆ. ಆದರೆ ದೇವರುಗಳು ನಮ್ಮ ಮನೆ ದೇವರಿದ್ದಾರೆ ನೋಡ್ಕೊತಾರೆ, ಖಂಡಿತ ಅದು ಆಗೋದಿಲ್ಲ. ಯಾಕಂದರೆ ಎಷ್ಟೋ ಜನ ಹೇಳ್ತಾರೆ ಮನೆ ದೇವರಿದ್ದಾರೆ, ಖಂಡಿತ ಆಗೋಲ್ಲ. ಯಾಕಂದರೆ ಎಂಥ ದೇವರಿದ್ರು ಕೂಡ ಆ ಮಾಡಿಸಿರೋಂಥ ಪ್ರಯೋಗಗಳು ಏನಾಗುತ್ತೆ, ಒಂದು ಸರಿ ನೀವು ದಾಟ್ತು ಅಂದರೆ ಮನೆಗೆ ಬಂದ ತಕ್ಷಣ ಸುಸ್ತಾಗುವಂಥದ್ದು. ಹುಡುಗ 25-26 ವರ್ಷ ಇರ್ತಾರೆ, 30 ವರ್ಷ ಚೆನ್ನಾಗಿ ಗಟ್ಟಿ ಮುಟ್ಟಾಗಿರೋಂಥವ್ರಿಗೆ ತುಂಬ ಸುಸ್ತಾಗ್ತಿರುತ್ತೆ, ಕಾಲು ನೋವು ಬರುತ್ತೆ, ತುಂಬ ಕಾಲು ನೋವು ಬರ್ತಿರುತ್ತೆ. ಮಕ್ಕಳಿಗೂ ಅಷ್ಟೇ, ಕಾಲೇಜಿಂದ ಬರ್ತಿದ್ದಂಗೆ ತುಂಬ ಕಾಲು ನೋವು ಬರುತ್ತೆ, ಏನೋ ಪ್ರಯೋಗಗಳು ಒಳಗಾಗುತ್ತೆ. ಯಾರಿಗೋ ಏನೋ ಮಾಡಾಕಿರ್ತಾರೆ, ಅದು ಇವ್ರು ದಾಟಿದಾಗ ಇವ್ರಿಗೆ ಬರೋಂಥದ್ದು. ಆದರೆ ಬೇರೆ ರಾಶಿಗಳಿಗೆ ಯಾರಿಗೋ ಏನೋ ಮಾಡಿರ್ತಾರೆ, ದಾಟ್ಕೊಂಡ್ಬಂದಿರ್ತಾರೆ. ಆದರೆ ವಿಶೇಷವಾಗಿ ಕುಂಭರಾಶಿಯವರಿಗೆ ನಿಮಗೆ ಪ್ರತ್ಯೇಕವಾಗಿ ಹಿತಶತ್ರುಗಳಿಂದ ಮಾಡಿರ್ಬೋದು, ವ್ಯಾಪಾರ ವ್ಯವಹಾರಗಳಿದ್ದವರೇ ಮಾಡಿರ್ಬೋದು, ಈ ರೀತಿ ಮಾಟ ಮಂತ್ರ ಪ್ರಯೋಗಕ್ಕೆ ಖಂಡಿತ ಒಳಗಾಗಿರ್ತಾರೆ. ಅದನ್ನು ನೀವು ನಿವಾರಣೆ ಮಾಡಿಕೊಡಿ. ನೋಡಿ, ಇದಕ್ಕೆ ಪರಿಹಾರ ಅಂತ ಬಂದಾಗ ವಿಶೇಷವಾಗಿ ನಾನು ನಿಮಗೆ ಹೇಳೋಂಥದ್ದು, ಅಕ್ಕಪಕ್ಕದಲ್ಲಿರುವಂಥ ಒಂದು ಒಂದು ಶಕ್ತಿ ದೇವರ ಆರಾಧನೆ ಮಾಡೋದು, ಚಾಮುಂಡೇಶ್ವರಿ, ಅಣ್ಣಮ್ಮ ಆಗಲಿ, ಎಲ್ಲಮ್ಮ ಆಗಿರ್ಬೋದು, ಈ ರೀತಿ ಯಾವುದೇ ಒಂದು ಚೌಡೇಶ್ವರಿ ಆಗಿರ್ಬೋದು, ಮಹಾಕಾಳಿಯಮ್ಮ ಆಗಿರ್ಬೋದು, ಈ ರೀತಿ ಶಕ್ತಿ ದೇವರ ಆರಾಧನೆ ಮಾಡುವಂಥದ್ದು ಮಾಡಿ. ಯಾವುದೋ ಒಂದು 3 ದೇವರು ನಿಮ್ಮ ಅಕ್ಕಪಕ್ಕ ಇರೋದು 3 ಹೆಣ್ಣು ದೇವರಿಗೆ ಹೋಗುವಂಥದ್ದು, ನಿಂಬೆಹಣ್ಣು ಮಂತ್ರಿಸಿ ದೃಷ್ಟಿ ತೆಗೆಸ್ಕೊಳ್ಳುವಂಥದ್ದು, ತಡೆ ಹೊಡಿಸ್ಕೊಳ್ಳುವಂಥದ್ದು, ಮನೆಯಲ್ಲಿ ಅಷ್ಟದಿಗ್ಬಂಧನ ಸ್ಥಾಪನೆ ಮಾಡ್ಕೊಳ್ಳಿ. ಖಂಡಿತ ಯಾರ್ಯಾರಿಗೆ ಕುಂಭರಾಶಿಗೆ ತೊಂದರೆ ಆಗ್ತಿದೆ ಅಂಥವ್ರಿಗೆ, ನೋಡಿ, ಯಾರಿಗೆ ತೊಂದರೆ ಆಗಿಲ್ಲ ಬೇಡ ಬಿಡಿ, ಅದು ಯಾರು ತೊಂದರೆ ಆಗ್ತಿದೆ ಅವರ ಅಷ್ಟದಿಗ್ಬಂಧನ ಸ್ಥಾಪನೆ ಮಾಡ್ಕೊಳ್ಳಿ ಮನೆಯಲ್ಲಿ. ಅದಕ್ಕೆ ಸಂಬಂಧಪಟ್ಟಾಗ ಮಾಟ ಮಂತ್ರ ದೃಷ್ಟಿದೋಷ ನಿವಾರಣೆ ಯಂತ್ರ ಅಂತ ಬರುತ್ತೆ, ಅದನ್ನು ಹೇಳಿ ನಾನೇ ಮಾಡಿಸ್ಕೊಡ್ತೀನಿ. ಸುಮಾರು ಜನಕ್ಕೆ ಮಾಡಿಕೊಟ್ಟಿದ್ದೀನಿ, ಕುಂಭರಾಶಿಯವರಿಗೆ ತುಂಬ ಚೆನ್ನಾಗಿದ್ದಾರೆ. ಮನೆಯಲ್ಲಿ ವಿಶೇಷವಾಗಿ ಅಷ್ಟದಿಗ್ಬಂಧನ ಸ್ಥಾಪನೆ ಮಾಡೋದು ತುಂಬ ಶ್ರೇಷ್ಠವಾಗಿ, ಆಂಜನೇಯನ ಚಕ್ರನ ಸ್ಥಾಪನೆ ಮಾಡಿ ಮನೆಯಲ್ಲಿ ಸಣ್ಣದಾಗಿ ಪೂಜೆ ಮಾಡಿಸುವಂಥದ್ದು ಮಾಡಿ. ಮನೇಲಿ ಪೂಜೆ ಮಾಡಿದ್ರೆ ಖಂಡಿತ ನಿಮ್ಗೆ ಅನುಕೂಲ ಆಗುತ್ತದೆ. ಯಾರ್ಯಾರು ಪೂಜೆ ಮಾಡಿಸ್ಕೊಬೇಕು ಖಂಡಿತ ನನಗೊಂದು ಫೋನಾಗಿ ಮೆಸೇಜ್ ಮಾಡಿ, ಖಂಡಿತ ಹೇಳ್ತೀನಿ. ಜೊತೆಗೆ ನೋಡಿ, ವಿಶೇಷವಾಗಿ ಕೆಲವೊಂದು ಸಮಯಗಳನ್ನ ಹೇಳ್ತೀನಿ, ಆ ಸಮಯಗಳಲ್ಲಿ ಬರೆದಿಟ್ಕೊಳ್ಳಿ. ನೋಡಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈಯಲ್ಲಿ ಖಂಡಿತ ಕುಟುಂಬದಲ್ಲಿ ಏನೋ ಒಂದು ಬಿರುಕನ್ನು ಮಾತಾಡುವಂಥದ್ದು, ಅಥವಾ ಕುಟುಂಬದಲ್ಲಿ ಒಂದು ಬೇರೆ ಬೇರೆ ಆಗುವಂಥದ್ದು, ಜಗಳ, ಕಿರಿಕಿರಿ, ಬಾಧೆಗಳಿರುವಂಥ ಸಾಧ್ಯತೆಗಳಿರುತ್ತೆ.
ಜೊತೆಗೆ ದುಡ್ಡು ಕಾಸು ವಿಚಾರದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಭಾಳ ಎಚ್ಚರಿಕೆಯಿಂದ ಇರುವಂಥದ್ದು ಮಾಡಿ. ಅದರಲ್ಲೂ ವಿಶೇಷವಾಗಿ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಮತ್ತು ಸತಿಪತಿಯರಲ್ಲಿ ಕೋರ್ಟು ಕಚೇರಿ ವಿಚಾರದಲ್ಲಿ ತೊಂದರೆ ಆಗುವಂಥದ್ದಿದೆ. ಈ ಸಮಯವನ್ನು ನೋಟ್ ಮಾಡಿಟ್ಕೊಳ್ಳಿ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ಸಮಯಗಳಲ್ಲಿ ವ್ಯಾಪಾರ ವ್ಯವಹಾರ ಸತಿಪತಿಯರಿ ಮಧ್ಯದಲ್ಲಿ ಬಿರುಕು ಹುಟ್ಟುತ್ತೆ. ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಈ ಸಮಯಗಳಲ್ಲಿ ಭಾಳ ತುಂಬ ದೋಷಪೂರಿತ ಆಗಿರೋದ್ರಿಂದ ಈ ಸಮಯಗಳಲ್ಲಿ ಭಾಳ ಎಚ್ಚರಿಕೆಯಿಂದ ಇರುವಂಥದ್ದು ಮಾಡಿ. ಮಕರ ರಾಶಿಯವರಿಗೆ ಪರಿಹಾರ ಅಂತ ಬಂದಾಗ, ಕುಂಭರಾಶಿಯವರಿಗೆ ಪರಿಹಾರ ಅಂತ ಬಂದಾಗ ಮುಖ್ಯವಾಗಿ ಹನುಮಾನ್ ಚಾಲಿಸ ಹೇಳುವಂಥದ್ದು ಮಾಡಿ. ಜಯ ಹನುಮಾನ್ ಜ್ಞಾನ ಗುಣ ಸಾಗರ, ಜಯ ಕಪೀಶ ತಿಹುಲೋಕ ಉಜಾಗರ, ರಾಮ ದೂತ ಅತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತ ನಾಮ. ನೋಡಿ, ಈ ಮಂತ್ರನ ನೀವು ಯಾರಿಗೆ ಬಾಯಲ್ಲಿದೆ ಖಂಡಿತ ಗಟ್ಟೊಡ್ದಿರ ಅಥವಾ ನಿಮಗೆ ಬಾಯಲ್ಲಿದೆ ಹೇಳೋಕ್ಕಾಗುತ್ತೆ ಅಂದರೆ ಖಂಡಿತ ಹೇಳಿ. ಆಗಲಿಲ್ಲ ಅಂದರೆ ಅದು ಸಣ್ಣ ಬುಕ್ ಬರುತ್ತೆ. ಪ್ರತಿನಿತ್ಯ ದೇವರ ಮನೆಯಲ್ಲಿ ಕೂತ್ಕೊಂಡು ಶುಚಿಭೂತರಾಗಿ ಕೆಳಗಡೆ ಮ್ಯಾಟ್ ಹಾಕ್ಕೊಂಡು ಕೆಳಗಡೆ ಜಂಕನ ಹಾಕೊಳ್ಳೋದು ಮಾಡಿ. ಪಾದ ನೆಲಕ್ಕೆ ತಾಕಬಾರ್ದು, ಆ ರೀತಿ ಕೂತ್ಕೊಂಡು ಒಂದು ಪ್ರತಿನಿತ್ಯ ಆ ಹನುಮಾನ್ ಚಾಲಿಸ ಬುಕ್ಕಲ್ಲಿ ಏನಿದೆ ಅದನ್ನು ಓದೋಂಥದ್ದು ಪ್ರಾಕ್ಟೀಸ್ ಮಾಡಿ. ಆಗಲಿಲ್ಲ ಅಂದರೆ ಕೊನೆ ಪಕ್ಷ ನಿಮ್ಮ ಯೂಟ್ಯೂಬಲ್ಲಿ ಮೊಬೈಲಲ್ಲಿದ್ದರೂ ಕೂಡ ಯೂಟ್ಯೂಬಲ್ಲಿ ಕೂಡ ಬರುತ್ತೆ. ಜೊತೆಗೆ ಒಂದು ಶನಿಯ ಒಂದು ಮಂತ್ರಗಳಿರುವಂಥದ್ದು. ನೀಲಾಂಜನಂ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನಿಶ್ಚರ ಈ ಮಂತ್ರ ಹೇಳುವಂಥದ್ದು ಮಾಡಿ. ಆಂಜನೇಯ ಯಾವುದಾದ್ರು ಪಂಚಮುಖಿ ಆಂಜನೇಯ ಅದು ಆಂಜನೇಯ ಯಾವುದಾದ್ರು ಒಂದು ಸ್ತೋತ್ರ ಹೇಳುವಂಥದ್ದು ಮಾಡಿ. ಓಂ ಹಂ ಹನುಮತೇ ನಮಃ ಅಂತ ಹೇಳೋದು. ಓಂ ಪಂಚಮುಖಿ ಆಂಜನೇಯನ ಒಂದು ಮಂತ್ರಗಳು ಹೇಳುವಂಥದ್ದು ಮಾಡಿ ವಿಶೇಷವಾಗಿ. ಜೊತೆಗೆ ಮನೆಯಲ್ಲಿ ಏನಾದರೂ ನೀವು ಶನಿಮಾತ್ಮನ ಕಥೆ ಓದಿಸುವಂಥದ್ದು ಅಥವಾ ಎಲ್ಲಾದರೂ ಶನಿಮಾತ್ಮನ ಕಥೆ ಓದಿಸಿದ್ರೆ ಅಲ್ಲಿ ಭಾಗವಹಿಸುವಂಥದ್ದು ಮಾಡಿ. ಇಡೀ ರಾತ್ರಿಯ ಶನಿಮಾತ್ಮನ ಕಥೆ ಹೇಳಿ ಅಲ್ಲಿ ಪೂಜೆ ಮಾಡಿಕೊಂಡು ಪ್ರಸಾದವನ್ನು ಸೇವಿಸಿ ಬಂದರೆ ಎಷ್ಟೋ ದೋಷಗಳು ನಿಮಗೆ ನಿವಾರಣೆ ಆಗುವಂಥದ್ದು ಕೂಡ ನಾವು ನೋಡಿದ್ವಿ. ಜೊತೆಗೆ ವಿಶೇಷವಾಗಿ ದಾನ ಧರ್ಮಗಳು ಮಾಡಿ. ವಯೋವೃದ್ಧರಿಗೆ ಮತ್ತು ಈ ಕಾಲಿಲ್ದಿರೋಂಥವ್ರಿಗೆ, ಕೈ ಅಂಗವಿಕಲರಿಗೆ, ಆ ಮಕ್ಕಳಿಗೆ ಆ ಒಂದು ಆಶ್ರಮಕ್ಕೆ ಹೋಗಿ ದಾನ ಧರ್ಮಗಳು ಮಾಡಿ. ನಿಮ್ಮ ಹುಟ್ಟಿದ ಹಬ್ಬದ ದಿನ ಅವ್ರಿಗೆ ಅನ್ನದಾನ ಮಾಡೋಂಥದ್ದು ಮಾಡಿ. ವಯಸ್ಸಾಗಿರೋಂಥವ್ರಿಗೆ ಒಂದು ಕಪ್ಪು ಬಣ್ಣದ ಒಂದು ಚಪ್ಪಲಿ, ಪಾದರಕ್ಷೆ ಆಗಿರ್ಬೋದು, ವಸ್ತ್ರಗಳಾಗಿರ್ಬೋದು ದಾನಗಳು ಮಾಡಿ. ಅಥವಾ ಎಳ್ಳು ಮತ್ತು ಚಿಕ್ಲಿ ಉಂಡೆ ಅಂತ ಹೇಳ್ತೀವಿ. ಎಳ್ಳು ಮತ್ತು ಬೆಲ್ಲ ಸೇರಿಸಿ ಚಿಕ್ಲಿ ಉಂಡೆ ಮಾಡಿ ಬರುವಂಥ ಭಕ್ತಾದಿಗಳಿಗೆ ದೇವಸ್ಥಾನದಲ್ಲಿ ದಾನ ಮಾಡುವಂಥದ್ದು ಮಾಡಿ ವಿಶೇಷವಾಗಿ. ಮತ್ತು ಪ್ರಾಣಿಗಳಿಗೆ ಒಂದು ದಾನಗಳು ಮಾಡುವಂಥದ್ದು. ಗೋಚಾರ ತಿನ್ನಿಸಿದ್ದು, ಹಸುಗಳಿಗೆ ಒಂದು ಒಳ್ಳೆಯ ಹುಲ್ಲು ಹಾಕುವಂಥದ್ದು, ಓಕೆ, ಅಕ್ಕಿ ಮತ್ತು ಬೆಲ್ಲ ತಿನ್ನಿಸುವಂಥದ್ದು, ಬಾಳೆಹಣ್ಣು ತಿನ್ನಿಸುವಂಥದ್ದು ಮಾಡಿ. ಮತ್ತು ಮೀನುಗಳಿಗೆ ಆಹಾರ ಕೊಡುವಂಥದ್ದು, ಪಕ್ಷಿಗಳಿಗೆ ಆಹಾರ ಕೊಡುವಂಥದ್ದು ಮಾಡಿ. ಖಂಡಿತ ಈ ದೋಷಗಳಿಂದ ಸಂಪೂರ್ಣ ನಿವಾರಣೆ ಆಗುತ್ತೆ. ಜೊತೆಗೆ ಮನೆಯಲ್ಲಿ ಏನಾದರೂ ಅಷ್ಟದಿಗ್ಬಂಧನ ಮಾಡ್ಕೊಳ್ಳೋಂಥದ್ದು, ಮಾಟ ಮಂತ್ರ ದೋಷ ನಿವಾರಣೆ ಯಂತ್ರ ಮಾಡಿಸ್ಕೊಳ್ಳೋಂಥದ್ದು ಖಂಡಿತ ನನಗೆ ಫೋನ್ ಮಾಡಿ, ಕಾಲ್ ಮಾಡಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.